ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಾನು ನನ್ನ ಕರ್ತವ್ಯವನ್ನು ಹೇಗೆ ಮಾಡ್ತೀನಿ ಅಂದರೆ, ಇದು ನನ್ನ ಕರ್ತವ್ಯ ಅನ್ನುವ ಕರ್ತವ್ಯ ಪ್ರಜ್ಞೆ ಎಂಬ ಭಾರದಿಂದ ಕೂಡಿ ಮಾಡಲ್ಲ. ಕರ್ತವ್ಯ ಪ್ರಜ್ಞೆಯಿಂದ ಮಾಡುವುದು ಅನ್ನೋದು ಒಂದು ಸ್ವಲ್ಪ ಬರ್ಡನ್ ಇದ್ದ ಹಾಗೆ, ಸ್ವಲ್ಪ ಹೊರೆ ಇದ್ದ ಹಾಗೆ. ನಾನು ಈ ಕರ್ತವ್ಯವನ್ನು ಹೇಗೆ ಮಾಡ್ತೇನೆಂದರೆ, ಇದನ್ನು ಮಾಡುವುದರಲ್ಲಿ ನನಗೆ ಆನಂದ ಸಿಗತ್ತೆ. ಕರ್ತವ್ಯವನ್ನು ಕರ್ತವ್ಯ ಪ್ರಜ್ಞೆ ಎಂಬ ಹೊರೆ ಇಲ್ಲದೆ, ಭಾರ ಇಲ್ಲದೆ ಇದನ್ನು ನಾನು ಮಾಡ್ತೀನಿ, ನನಗೆ ಆನಂದ ಸಿಗತ್ತೆ, ನನಗೆ ಸಂತೋಷ ಸಿಗತ್ತೆ ಎಂಬ ಭಾವನೆಯಿಂದ ಮಾಡುವುದಿದೆಯಲ್ಲ, ಅದು ಇನ್ನೂ ಶ್ರೇಷ್ಠವಾದದ್ದು. ಹೀಗೆ ಮಾಡಲಿಕ್ಕೆ ನಿಮಗೆ ಬೇಕಿದ್ರೆ ಮಾಡ್ತೀನಿ ಅಂದರೆ, ಇದು ನನ್ನ ಕರ್ತವ್ಯ ಅನ್ನುವ ಕರ್ತವ್ಯ ಪ್ರಜ್ಞೆ ಎಂಬ ಭಾರದಿಂದ ಕೂಡಿ ಮಾಡಲ್ಲ. ಕರ್ತವ್ಯ ಪ್ರಜ್ಞೆಯಿಂದ ಮಾಡುವುದು ಅನ್ನೋದು ಒಂದು ಸ್ವಲ್ಪ ಬರ್ಡನ್ ಇದ್ದ ಹಾಗೆ, ಸ್ವಲ್ಪ ಹೊರೆ ಇದ್ದ ಹಾಗೆ. ನಾನು ಈ ಕರ್ತವ್ಯವನ್ನು ಹೇಗೆ ಮಾಡ್ತೇನೆಂದರೆ, ಇದನ್ನು ಮಾಡುವುದರಲ್ಲಿ ನನಗೆ ಆನಂದ ಸಿಗತ್ತೆ. ಕರ್ತವ್ಯವನ್ನು ಕರ್ತವ್ಯ ಪ್ರಜ್ಞೆ ಎಂಬ ಹೊರೆ ಇಲ್ಲದೆ, ಭಾರ ಇಲ್ಲದೆ ಇದನ್ನು ನಾನು ಮಾಡ್ತೀನಿ, ನನಗೆ ಆನಂದ ಸಿಗತ್ತೆ, ನನಗೆ ಸಂತೋಷ ಸಿಗತ್ತೆ ಎಂಬ ಭಾವನೆಯಿಂದ ಮಾಡುವುದಿದೆಯಲ್ಲ, ಅದು ಇನ್ನೂ ಶ್ರೇಷ್ಠವಾದದ್ದು. ಹೀಗೆ ಮಾಡಲಿಕ್ಕೆ ನಿಮಗೆ ಬೇಕಿದ್ರೆ ಒಂದು ಹೋಲಿಕೆಯ ಸಹಾಯ ಪಡ್ಕೊಳ್ಬಹುದು. ನಮಗೆ ಇದು ಅರ್ಥ ಆಗದಿದ್ದರೆ ಒಂದು ಹೋಲಿಕೆಯ ಸಹಾಯ ಪಡೆಯಬಹುದು. ನಾನು ಪ್ರತಿಯೊಂದು ಕೆಲಸವನ್ನು ಭಗವಂತನ ಪೂಜೆ ಎಂದು ಮಾಡ್ತೇನೆ. ಇವಾಗ ಪೂಜೆಯನ್ನೇ ಜನ ಚೆನ್ನಾಗಿ ಮಾಡಲ್ಲ, ಬಹಳ ಕೆಟ್ಟದಾಗಿ ಮಾಡ್ತಾರೆ, ಆ ಮಾತು ಬೇರೆ. ಆದರೆ ನಮ್ಮ ಒಂದು ಕನ್ಸೆಪ್ಟ್ ಏನು ಅಂದರೆ, ಪೂಜೆಯನ್ನು ನಾವು ತುಂಬ ಶಿಸ್ತಿನಿಂದ, ಚಾಚೂ ತಪ್ಪದೆ, ಭಕ್ತಿ ಶ್ರದ್ಧೆಯಿಂದ ಮಾಡ್ತೇವೆ ಅನ್ನುವ ಕನ್ಸೆಪ್ಟ್. ನಾನು ನನ್ನ ಪ್ರತಿಯೊಂದು ಕರ್ತವ್ಯ ಕರ್ಮವನ್ನು, ಕೆಲಸ ಕಾರ್ಯಗಳನ್ನು ಇದು ಪೂಜೆ ಎಂಬ ಭಾವನೆಯಿಂದ ಮಾಡ್ತೇನೆ. ಇದು ಪೂಜೆ ಎಂಬ ಭಾವನೆಯಿಂದ ಮಾಡಿದಾಗ ಇದರ ರಿಸಲ್ಟ್ ಮೇಲೆ ನನ್ನ ಗಮನ ಹೋಗಲ್ಲ. ನಾನು ಪೂಜೆ ಸರಿಯಾಗಿ ಮಾಡಿದರೆ ಭಗವಂತ ಕೃಪೆ ಮಾಡಿಯೇ ಮಾಡ್ತಾನೆ. ನನಗಲ್ಲಿ ಫಲದ ಕಡೆ ಎಕ್ಸ್ಪೆಕ್ಟೇಷನ್ ಹೋಗಲ್ಲ, ಹೋಗಬಾರ್ದು. ಯಾವಾಗ ನಾನು ಇದನ್ನು ಪೂಜೆ ಅಂತ ಮಾಡ್ತೇನೋ, ನಾನು ನನ್ನ ಬಳಿ ಬರುವ ಪ್ರತಿಯೊಬ್ಬರೂ ಅವರು ಭಗವಂತನ ಸ್ವರೂಪಿಗಳು. ಆದ್ದರಿಂದ ಯಾರಿಂದಲೂ ನಾನು ಏನೋ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ನಿರೀಕ್ಷೆಯನ್ನು, ಅಪೇಕ್ಷೆಯನ್ನು ಮಾಡುವುದಿಲ್ಲ. ಹೀಗೆ ಯಾವಾಗ ನಮ್ಮ ಕರ್ತವ್ಯ ಪೂಜೆ ಆಗುತ್ತೋ, ಆಗ ಅತ್ಯುನ್ನತ ಮಟ್ಟದಲ್ಲಿ ನಮ್ಮ ಚಾರಿತ್ರ್ಯ ನಿರ್ಮಾಣ ಆಗತ್ತೆ. ಕರ್ಮ ಇನ್ ಇಟ್ಸ್ ಇಫೆಕ್ಟ್ ಆನ್ ಕ್ಯಾರೆಕ್ಟರ್. ಚಾರಿತ್ರ್ಯ ನಿರ್ಮಾಣದಲ್ಲಿ ಕರ್ಮದ ಪಾತ್ರ. ಮೊದಲನೇ ಪಾಯಿಂಟ್ ಏನು, ನನ್ನ ಸಂಸ್ಕಾರಕ್ಕೆ ತಕ್ಕಂತೆ ನನ್ನ ಕರ್ತವ್ಯ ಏನು ಅಂತ ನಾನು ತೀರ್ಮಾನಿಸ್ತೇನೆ. ಯಾವುದು ನನ್ನ ಕರ್ತವ್ಯ? ಪರೋಪಕಾರಾಯ ಪುಣ್ಯಾಯ. ಮತ್ತು ಈಗ ನಾನು ಕರ್ತವ್ಯವನ್ನು ಹೇಗೆ ಮಾಡ್ತೇನೆ? ದಕ್ಷತೆಯಿಂದ, ಪ್ರೀತಿಯಿಂದ, ನಿಷ್ಠೆಯಿಂದ ಮಾಡ್ತೇನೆ. ನಾನು ಉದ್ಧಾರ ಆಗಲಿಕ್ಕೆ ಇರುವ ದಾರಿ ಈ ಮೂಲಕನೇ. ಇದನ್ನು ಬಿಟ್ಟು ಇದಕ್ಕಿಂತ ಹೈಯರ್ ಪೋಸ್ಟ್ಗೆ ನಾನು ಹೋಗಬೇಕಂದ್ರೆ ಸಾಧ್ಯವೇ ಇಲ್ಲ. ಈ ಭಾವನೆಯಿಂದ ನಾನು ಕರ್ತವ್ಯವನ್ನು ಮಾಡ್ತೀನಿ. ಮತ್ತು ನನ್ನ ಕರ್ತವ್ಯ ಕಸ ಗುಡಿಸೋದೇ ಇರಬಹುದು, ಅತ್ಯಂತ ಕಳಪೆ ಕೆಲಸ ಇರಬಹುದು, ಆದರೆ ಯಾವ ಕೆಲಸನೂ ಕಳಪೆ ಅಲ್ಲ. ಪ್ರತಿಯೊಂದು ಕೆಲಸ ನಮ್ಮೊಳಗಿನ ಬೆಂಕಿಯನ್ನು ಬಡಿದೆಬ್ಬಿಸುತ್ತದೆ. ಕೊನೆಯ ಪಾಯಿಂಟ್ ಏನು? ಕರ್ತವ್ಯವನ್ನು ನಾನು
ಕರ್ತವ್ಯ ಅಂತ ಮಾಡಲ್ಲ, ಪೂಜೆ ಅಂತ ಮಾಡ್ತೇನೆ. ನಮಸ್ಕಾರ.